ಆದಷ್ಟು ಅಂದರೆ ಬೆಂಕಿ ಗಿಂಕಿ ಹಾಕಿಬಿಟ್ಟು ಸುಟ್ಬಿಡ್ತಾರೆ, ಸುಟ್ಟು ಥರ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ಇದೆ. ಹಂಗಾಗಿ ಕೌಳಿಕಾಯಿಗಳು ಈಗ ಹೋಗೋ ಎಲ್ಲ ಕಾರ್ಯ ಆಗ್ತಾ ಇದೆ. ಭಾಳ ಮಜಾ ಅಂದರೆ ಇಲ್ಲಿ ಯಾರೋ ಎಣ್ಣೆ ಕುಡ್ದಿದ್ದಾರೆ, ಕೌಳಿಕಾಯಿ ಸೈಡ್ಸ್ ಕೌಳಿಕಾಯಿ ಆಗುತ್ತೇನಪ್ಪ. ಕೌಳಿ ಮಟ್ಟಿ ತುಂಬ ಚೆಂದ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಮದುವೆ ಬಿಡ್ಬೋದು ನೋಡಿ, ಎಷ್ಟು ನೆರಳಿದೆ. ಅದು ಮುಳ್ಳು ಎಷ್ಟಿರುತ್ತೋ ಅಷ್ಟು ಬುಡದಲ್ಲಿ ಮಾತ್ರ ನೋಡಿ ನೀಟಾಗಿರುತ್ತೆ, ಮುಳ್ಳೆಲ್ಲ ಉದುರಲ್ಲ ಇದು, ಆ ಥರ ಅಲ್ಲ. ಒಳ್ಳೆ ಎಣ್ಣೆ ಎಲ್ಲ ಕೊಡ್ತಿದ್ದಾರೆ, ಸೈಡ್ಸ್ ಆಗ್ಬಿಡ್ತೀವಿ ಇಲ್ಲೇ. ಕೌಳಿ ಮರದ ಬುಡದಲ್ಲಿ ಎಣ್ಣೆ ಬಾಟಲಿಗಳ ರಾಶಿ, ಇದೆಲ್ಲ ಫುಲ್ ಎಣ್ಣೆ ಬಾಟಲಿ ಇದೆ. ನಮ್ಮ ಹುಡುಗರು ಎಂಜಾಯ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಮಲೆನಾಡಲ್ಲಿ ಕೌಳಿಕಾಯಿ ಅಂತ ಕರೀತಾರೆ. ಈ ಥರ ನೋಡಿ, ಇದು ಮುಳ್ಳು ನೋಡಿ, ಇದು ಹಣ್ಣು ಕೂಡ ಆಗುತ್ತೆ. ಇದು ಹಣ್ಣು ಈ ಥರ ಇರುತ್ತೆ ಹಣ್ಣು. ಕಾಯಿ ಈ ಥರ ಬೇರೆ ಕಲರ್ ಇರುತ್ತೆ, ಬೇರೆ ಬೇರೆ ಕಲರ್ ಅಂದರೆ ಕಾಯಿ ಸ್ವಲ್ಪ ಹಸಿರಾಗಿರುತ್ತೆ ಎಲೆ ಥರ. ಇದು ಕೌಳಿಕಾಯಿ ಅಂಥೇಳಿ, ಇದು ಉಪ್ಪಿನಕಾಯಿಗೆ ಅದು ಇದು ಅಂಥೇಳಿ, ಉಪ್ಪಿನಕಾಯಿಗೆ ಜಾಸ್ತಿ ಕೇಳಿರ್ತೀರ. ಜೊತೆಗೆ ಇದರ ಮುಳ್ಳು ನೋಡಿ, ಇದು ಮುಳ್ಳು ಸಿಕ್ಕಾಬಿಟ್ಟೆ. ಇದು ಆ್ಯಕ್ಚುಲಿ ಬೇಲಿಗೆ ಕೌಳಿ ಇದು ಮುಳ್ಳು ತಗೊಂಬಂದು ಬೇಲಿಗೆಲ್ಲ ಹಾಕ್ತಿದ್ದು ಇದೆ. ಪರ್ಗಿ ಮತ್ತು ಕೌಳಿ ಎರಡು ಕೂಡ ಈ ಮುಳ್ಳು ಭಾಳ ಶಾರ್ಪ್ ಇರುತ್ತೆ. ಈ ಮುಳ್ಳು ಹಿಂದೆ ಈ ಹೆಣ್ಮಕ್ಳು ಮೂಗು ಚುಚ್ಚೋದಕ್ಕೆ ಬಳಸ್ತಿದ್ರು ಈ ಥರ ಮುಳ್ಳು, ನನಗೆ ಗೊತ್ತಿರೋ ಹಂಗೆ. ಇದು ಭಾಳ ಶಾರ್ಪು, ಭಾಳ ಗಟ್ಟಿ ಇರುತ್ತೆ ಇದು ಮುಳ್ಳು. ಚಪ್ಪಲಿ ಗಿಪ್ಲಿಯಲ್ಲೆಲ್ಲ ಹೋಗಿದ್ರೆ ಈ ಕಡೆ ಒಳಗಡೆ ಹೋಗ್ಬಿಟ್ಟು ಬರುತ್ತೆ. ಅಷ್ಟು ಏನಂದರೆ ಇಲ್ಲಿ ಹಾದಿ ಬದಿಗೆ ಮಾತ್ರ ಈ ಥರ ಕೌಳಿ, ಮತ್ತು ಇಲ್ಲಾಂದರೆ ಕಾಡಲ್ಲೂ ಬಹಳ ಗೋಂಡಾರಣ್ಯದಲ್ಲಿ ಇರೋದು ಕಷ್ಟ ಇದು. ಇದು ಸ್ವಲ್ಪ ಈ ರಸ್ತೆ ಪಕ್ಕಕ್ಕೆ ಥರ ಮಲೆನಾಡಲ್ಲಿ ನೀವು ಜಾಸ್ತಿ ಕಾಣ್ತೀರಿ. ಇದು ದಟ್ಟವಾದ ಅರಣ್ಯದಲ್ಲಂತೂ ನಾನು ಅಷ್ಟು ನೋಡೋದಿಲ್ಲ ಇದನ್ನು. ಬಟ್ ಈಗಲೂ ಕೂಡ ಈ ಥರ ಬೇಲಿ ಸೈಡ್ಗೆ ಅಥವಾ ಗದ್ದೆ ಬೈಲಲ್ಲಿ ಆ ಥರ ಇದ್ರೆ ಮಲೆನಾಡಲ್ಲಿ ಇರುತ್ತೆ. ಬಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದು ಅಂದರೆ ಎಲ್ಲ ಭಾಗದಲ್ಲೂ, ಈ ಮಲೆನಾಡಿನ ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ಜಿಲ್ಲೆಗಳಲ್ಲೂ, ಕೊಡಗು, ಹಾಸನ, ಚಿಕ್ಕಮಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗಳ ಕಡೆನೂ ಇರ್ಬೋದು, ಅಥವಾ ನನಗೆ ಬೇರೆ ಕಡೆ ಐಡಿಯಾ ಇಲ್ಲ. ಬಟ್ ಒಂದೊಂದು ಹೆಸರಿನಿಂದ ಒಂದೊಂದು ಕರೀತಾರೆ. ಇದಿಷ್ಟು ಕಾಯಿಗಳನ್ನು, ಎಲೆ ಯಾವುದು ಕಾಯಿ ಯಾವುದು ಗೊತ್ತಿಲ್ಲ, ಅಷ್ಟು ಕಾಯಿಗಳನ್ನ ಬಿಟ್ಟಿರುತ್ತೆ ಒಂದು. ಇನ್ನೊಂದು ಉಪ್ಪಿನಕಾಯಿಗೆ ಮಾತ್ರ ಅದ್ಭುತವಾಗಿರುತ್ತೆ. ಈ ಟೈಮಲ್ಲಿ ನಮ್ಮಲ್ಲಿ ಅಪ್ಪೆ ಮಿಡಿಯಂಗೆ ಈ ಕೌಳಿ ಉಪ್ಪಿನಕಾಯಿಗಳನ್ನ ಹಾಕುವಂತಹ ಒಂದು ಸಂಪ್ರದಾಯ ಇದೆ. ಸೊ ಇದು ಕೌಳಿಕಾಯಿ.